ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡೋಣ. ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ. ನೀತಿವಂತರು ಎಲ್ಲೆಲ್ಲಿ ಇದೆಯೋ ಅಲ್ಲಿ ಒಬ್ಬರನ್ನೊಬ್ಬರನ್ನ ನೋಡಿ ನೀತಿವಂತರಾದ ನೀನು ಎಂಬುದಾಗಿ ಹೇಳಿ ನೀತಿವಂತರು ದೇಶವನ್ನು ಅನುಭವಿಸುವರು. ಆ ರೀತಿಯಾಗಿ ವಾಗ್ದಾನಗಳನ್ನು ಹೇಳಿ. ಓಕೆ, ಲೈವ್ ಅಲ್ಲಿ ಇರೋರು ಕೂಡ ನಮ್ಮ ಜೊತೆ ಸೇರ್ಕೊಳ್ಳಿ. ನಿಮ್ಮನ್ನು ಬ್ಲೆಸ್ ಮಾಡ್ತೀವಿ. ಈಗ ನಾವು ನಿಮ್ಮನ್ನು ಬ್ಲೆಸ್ ಮಾಡ್ತೀವಿ. ನಾವು ಯಾವ್ಯಾವ ವಾಕ್ಯ ಹೇಳ್ತೀವೋ ಇಲ್ಲಿರುವ ನೀವ್ರಿಗೂ ಮತ್ತು ಇಲ್ಲಿರೋರ್ಗೂ ನೋಡ್ರಿ, ಯಾವತ್ತು ನಮ್ಮ ಆಶೀರ್ವಾದ ನಾವು ಅಂದರೆ ಕೊಡು ಅಂತ ದೇವ್ರ ಕೇಳಬಾರ್ದು. ಜಸ್ಟ್ ವಾಗ್ದಾನ ಕನ್ಫರ್ಸ್ ಮಾಡಿ, ದೇವ್ರ ನಿನ್ ಚಿತ್ತ ಇದ್ರೆ ಮನೆ ತಗೊಬೇಕು. ದೇವ್ರ ಹಂಗೆ ಹೇಳಲೇ ಇಲ್ಲ. ದೇವ್ರು ಹೇಳ್ಬಿಟ್ರು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು. ಎಷ್ಟು ಜನಕ್ಕೆ ಮನೆ ಸ್ವಂತ ತಗೊಬೇಕಂತ ಇಷ್ಟಪಡ್ತೀರಾ? ಲೈವಲ್ಲಿ ಹೇಳ್ರಿ ಒಂದು ಆಮೇನಂತ. ಓಕೆ, ನಾವೇನು ಮಾಡ್ಬೇಕೀಗ? ಮನೆ ಕೊಡು ದೇವ್ರು, ಹೆಂಗಾದ್ರು ಕೊಡೋನ್ ಕೇಳ್ಬೇಡ್ರಿ. ದೇವ್ರೆ ನಿನ್ ಚಿತ್ತ ಇದೆ ಇಲ್ಲ ಹೇಳ್ರಿ. ಹೇಳ್ರಿ, ದೇವ್ರ ನಿನ್ ಚಿತ್ತ ಇದೆ ಹೇಳ್ರಿ. ಪಾಸ್ಟರ್ ನನ್ನ ಜೊತೆ ಇದು ಮಾಡ್ಲಿ. ದೇವ್ರ ನಿನ್ ಚಿತ್ತ ಇದೆ, ದೇವ್ರ ನಿನ್ ಚಿತ್ತ ಇದೆ, ನೀನು ಬರ್ದಿದ್ಯಾ, ಇಲ್ಲಿ ನೀನು ಬರೆದಿದ್ದೀಯಾ, ಈ ಬರೆದಿರುವುದನ್ನ ನಮ್ಮ ಲೈಫಲ್ಲಿ ನೆರವೇರಿಸು, ನನ್ನ ಲೈಫ್ ನಲ್ಲಿ ನೆರವೇರಿಸು. ಎಲ್ಲಿದೆ ನೋಡೋಣ ಬೇಗ. ನಿಮ್ಗೆ ಯಾರ ಮನೆ ಬೇಗ ತಗೊಳ್ರಿ, ವಾಕ್ಯ ನೋಡೋಣ ಎಲ್ಲಿದೆ ತಗೊಳ್ರಿ ಬೇಗ. ಅದಕ್ಕೆ ಸಂಬಂಧಪಟ್ಟ ವಾಕ್ಯಗಳನ್ನ ಹೇಳ್ರಿ. ಅಲ್ಲ, ಅದಕ್ಕೆ ಎಲ್ಲಿದೆ ವಾಕ್ಯ? ಧರ್ಮೋಪದೇಶದ ಪುಸ್ತಕ 8ನೇ ಅಧ್ಯಾಯ 12ನೇ ವಾಕ್ಯ. ಚಾಲೆಂಜ್ ಆಗಿ ಹೇಳ್ತೀನಿ ನಾನು. ಪಕ್ಕದಲ್ಲಿ ನೋಡಿ, ಹೇಳಿ ದೇವ್ರ ಚಿತ್ತಪ್ಪ, ದೇವ್ರ ಚಿತ್ತ ಇದೆ, ದೇವ್ರ ಚಿತ್ತ, ದೇವ್ರ ಚಿತ್ತ ಇದೆ, ದೇವ್ರ ಚಿತ್ತ ಇದೆ. ಅದ್ ಬಿಟ್ಬಿಟ್ಟು ದೇವ್ರ ನಿನ್ ಚಿತ್ತ ಇದೆ, ದೇವ್ರ ನಗೀತಾರಂದ ಮೇಲಿಂದ. ನಾನು ಆಲ್ರೆಡಿ ಬರ್ದಿದ್ದೀನಿ, ನಾನು ಚಿತ್ತ ಅಂತ ಬರ್ದಿದ್ದೀನಿ. ದೇವ್ರೆ ನಾನು ಆರೋಗ್ಯವಾಗಿದ್ರೆ ನಿನ್ ಚಿತ್ತ ಇಲ್ಲ. ದೇವ್ರ ಹೇಳಿದ್ರೆ ನೀನು ಆಲ್ರೆಡಿ ಯೆಹೋವನೆಂಬ ನಾನೇ ಆರೋಗ್ಯದಾಯಕ, ನೀನು ಆರೋಗ್ಯವಾಗಿರ್ಬೇಕು. ನಿಂತ್ಕೊಂಡು ಒಬ್ಬೊಬ್ಬರು ನಿಂತ್ಕೊಳ್ರಿ. ಅಲ್ಲ, ಲೈವ್ ಅಲ್ಲಿ ಕೂಡ ಎಲ್ಲ ಜೋಡಿಯಾಗಿ ಒಬ್ಬೊಬ್ರು ಹಿಂಗ್ ನಿಂತ್ಕೊಳ್ಳಿಗೆ. ಯಾರು ಮನೇಲಿ ಇಬ್ಬರಿಬ್ರು ಮೂರು ಜನ ನೋಡ್ತಾ ಇದ್ರೆ ನಾವು ಹೇಳ್ಕೊಡೋ ವಾಗ್ದಾನ ಗಮನಿಸ್ರಿ. ಓಕೆನಾ? ರೆಡಿನಾ? ಹೇಳ್ರಿ. ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೆ ಮನೆಗಳನ್ನು ಕಟ್ಟಿಸಿಕೊಂಡು ಅವುಗಳಲ್ಲಿ ವಾಸವಾಗಿರುವಿರಿ. ಇದನ್ನ ಹೇಳಿದ್ದು ದೇವರು, ಇದನ್ನ ಹೇಳಿದ್ದು ಅನಿಲ್ ಗೌಡ ಅಲ್ಲ, ಅನಿಲ್ ಗೌಡ ಅಲ್ಲ, ದೇವರೇ ಹೇಳಿದ್ದಾನೆ. ಇದಕ್ಕೆ ದೇವರೇ ಸಾಕ್ಷಿ, ಪರಿಶುದ್ಧಾತ್ಮನೇ ಸಾಕ್ಷಿ. ನಾವು ಹೊಟ್ಟೆ ತುಂಬ ಊಟ ಮಾಡ್ತೇವೆ, ನಾವು ಒಳ್ಳೆ ಮನೆ ಕಟ್ತೇವೆ, ಒಳ್ಳೆ ಮನೆಗಳನ್ನು ಕಟ್ಟಿಸ್ತೇವೆ, ಸುಖವಾಗಿರ್ತೇವೆ. ದೇವರ ಚಿತ್ತ ನಿಮ್ಮ ಜೀವಿತದಲ್ಲಿ ನೆರವೇರಲಿ. ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಟ್ಟವರು. ಸಾಲ ಕೊಡ್ತೀರಾ? ಸಾಲ ತೆಗೆದುಕೊಳ್ಳೋದಿಲ್ಲ. ಯಾವ ವ್ಯಾಧಿಗಳು ನಿಮ್ಮನ್ನು ಮುಟ್ಟೋದಿಲ್ಲ. ಯಾಕೆಂದರೆ ಯೆಹೋವನೆಂಬ ನಾನೇ ಆರೋಗ್ಯದಾಯಕ ಎಂದು ನನ್ನ ದೇವರು ಹೇಳಿದ್ದಾನೆ. ಆತನ ಬಾಸುಂಡೆಗಳಿಂದ ನೀವು ಗುಣವಾಗ್ತೀರಾ. ಆತನ ಬಾಸುಂಡೆಗಳಿಂದ ನೀವು ಗುಣವಾಗಿದ್ದೀರಾ. ಎಲ್ಲ ಕಡೆಗಳಲ್ಲಿಯೂ ಎಲ್ಲಾ ವಿಷಯಗಳಲ್ಲಿಯೂ ಜಯಶಾಲಿ. ಯಾಕೆಂದರೆ ನಿನ್ನೊಳಗೆ ದೇವರ ಜೀವ ಇದೆ. ನಿನ್ನೊಳಗೆ ದೇವರ ಜೀವ ಇದೆ. ನೀನು ಕೈ ಹಾಕುವ ಎಲ್ಲ ಪ್ರಯತ್ನಗಳಲ್ಲಿ ದೇವರು ಸಫಲ ಮಾಡ್ತಾನೆ. ಯಾಕೆಂದರೆ ಇದು ವಾಗ್ದಾನ, ದೇವರ ಚಿತ್ತ. ನಮ್ಮ ಸಭೆಯಲ್ಲಿರುವ ನೀನು ಆಶೀರ್ವಾದ ನಿಧಿಯಾಗ್ತೀಯ. ಆನ್ಲೈನ್ ನಲ್ಲಿರುವ ನೀವುಗಳು ಕೂಡ ಆಶೀರ್ವಾದ ನಿಧಿಗಳಾಗಿದ್ದೀರಾ. ಯೇಸುವಿನ ನಾಮದಲ್ಲಿ ಒಳ್ಳೊಳ್ಳೆ ವಾಹನಗಳು ನಿಮಗೆ ಸ್ವಂತವಾಗ್ತದೆ. ಒಳ್ಳೆಯ ಪಟ್ಟಣಗಳು ನಿಮಗೆ ಸ್ವಂತವಾಗ್ತದೆ. ಯೇಸುವಿನ ನಾಮದಲ್ಲಿ ಯಾವ ವ್ಯಾಧಿಗಳು ನಿನ್ನನ್ನು ಮುಟ್ಟೋದಿಲ್ಲ. ಯೇಸುವಿನ ರಕ್ತ ನಿನ್ನ ಮೇಲೆ. ಯೇಸುವಿನ ರಕ್ತ ನಿನ್ನ ಮೇಲೆ. ಆಮೆನ್. ಹೇಳ್ರಿ, ಸಾಲ ಕೊಡ್ತೀರಾ? ನೀವು ಸಾಲ ಕೊಡ್ತೀರಾ? ಸಾಲ ತಗೊಳ್ಳಲ್ಲ, ಸಾಲ ತೆಗೆದುಕೊಳ್ಳಲ್ಲ. ಹೇಳ್ರಿ, ನೀವು ಸಾಲ ಕೊಡ್ತೀರಾ? ಸಾಲ ತಗೊಳ್ಳಲ್ಲ, ಸಾಲ ತೆಗೆದುಕೊಳ್ಳೋದಿಲ್ಲ. ಅನಿಲ್ ಗೌಡ ಹೇಳಿಲ್ಲ, ಇದು ಅನಿಲ್ ಗೌಡ ಹೇಳಿಲ್ಲ, ದೇವರು ಹೇಳಿದ್ದಾನೆ. ಇದು ದೇವರ ಚಿತ್ತ. ಆಮೆನ್. ನಾವೇನಂತೀವಿ? ದೇವರ ಚಿತ್ತ ಇದ್ದರೆ ದೇವ್ರು ನಗೀತಾರಂತೆ. ನಾನೆಲ್ಲ ಬರ್ದಿಟ್ಟಿದ್ದೀನಿ ನೋಡ, ಪತ್ರ ಹೋದ. ನಮ್ದೇ ಜಮೀನು ನಿಂತ್ಕೊಂಡು ದೇವ್ರ ಚಿತ್ತ ಇದ್ರೆ ಜಮೀನು ನಂದಾಗ್ಲಿ ಅಂದ್ರೆ ನಿಮ್ಮ ನೋಡಿ ಏನಂತಾರೆ?
ನೀವು ಇನ್ನೊಬ್ಬರಿಗೆ ಕಾಮಿಡಿ ಆಗೋಗ್ತೀರಾ. ದೇವರ ಚಿತ್ತಾನುಸಾರವಾಗಿ ಸತ್ಯವೇದದಲ್ಲಿ ಹೇಳ್ತಿದ್ದೆ, ಎಲ್ಲ ಹೇಳ್ರಿ, ಈಗ ಬನ್ನಿ, ಜೋಡೆ ನಿಂತ್ಕೊಬೇಕಪ್ಪ ಯಾರಾದ್ರು. ನೀತಿವಂತನ ಮನೆ, ನೀತಿವಂತನ ಮನೆ, ನೀ ನೀತಿವಂತ ತಾನೆ, ನೀತಿವಂತ ತಾನೆ. ಕೇಳ್ರಿ, ನನ್ ನೋಡ್ಬೇಡ್ರಿ, ಇಲ್ಲಿ ಕೇಳ್ರಿ, ಎದುರುಗಡೆ ನೀತಿವಂತ ತಾನೆ, ನೀತಿವಂತ ತಾನೆ. ಎಸ್, ನನ್ನ ಯಾರು ನೋಡ್ಬಾರ್ದು, ನೀವು ಅವ್ರನ್ನ ನೋಡ್ಬೇಕು. ನೀ ನೀತಿವಂತ ತಾನೆ, ನೀತಿವಂತರ ತಾನೆ. ಏನು ನಮ್ಮ ಪಾಸ್ಟ್ ಹೇಳಿದಾರಪ್ಪ ಅಂತೇಳಿ, ನಮ್ಮ ಪಾಸ್ಟ್ ಹೇಳಿಲ್ಲ, ವಾಕ್ಯ ಹೇಳಿದೆ. ರೋಮ 5:1 ಹೇಳಿದೆ, ರೋಮ 5:1 ಹೇಳಿದೆ, ರೋಮ 5:8 ಹೇಳಿದೆ, ರೋಮ 5:8 ಹೇಳಿದೆ, ಎಫೆಸ ಪತ್ರಿಕೆ ಹೇಳಿದೆ, ಎಫೆಸ ಪತ್ರಿಕೆಯಲ್ಲಿ ಹೇಳಿದೆ, ಹೊಸ ಒಡಂಬಡಿಕೆಯಲ್ಲಿ ನನ್ನನ್ನ ನೀತಿವಂತ ಎಂಬುದಾಗಿ ದೇವರು ತೀರ್ಮಾನಿಸಿದ್ದಾರೆ, ದೇವರು ಡಿಕ್ಲೇರ್ ಮಾಡಿದ್ದಾನೆ, ದೇವರು ತೀರ್ಮಾನಿಸಿದ್ದಾನೆ. ಆದ್ರಿಂದ ನೀವು ನೀತಿವಂತರು. ನೀತಿವಂತನ ಮನೆ, ನೀತಿವಂತನ ಮನೆ ಧನೈಶ್ವರ್ಯಗಳಿಂದ ಹೇಳಿ ಅವ್ರಿಗೆ. ನೀತಿವಂತನ ಮನೆ, ನೀತಿವಂತನ ಮನೆ ಧನೈಶ್ವರ್ಯಗಳಿಂದ ತುಂಬಿರ್ತದೆ. ನೀತಿವಂತನ ಮನೆ ಧನೈಶ್ವರ್ಯಗಳಿಂದ ತುಂಬಿರ್ತದೆ. ನೀತಿವಂತನು ಖರ್ಜೂರದ ಮರದ ಹಾಗೆ, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ಹಬ್ಬಿ ಹರಡುತ್ತಾನೆ. ನೀತಿವಂತನಿಗೆ ಹೋಗುವಾಗಲೂ ಶುಭ, ಬರುವಾಗಲೂ ಶುಭ. ನೀತಿವಂತನ ಸುತ್ತಲೂ ದೇವದೂತರ ದಂಡನ್ನ ದೇವರು ಇಳಿಸಿದ್ದಾನೆ. ನೀತಿವಂತನ ಬಲಗಡೆಯಲ್ಲಿ ಎಡಗಡೆಯಲ್ಲಿ 1000 10,000 ಸತ್ತು ಬಿದ್ದರು. ನೀತಿವಂತನಿಗೆ ಯಾವ ಕೇಡು ಸಂಭವಿಸೋದಿಲ್ಲ. ನೀತಿವಂತನು ಹೋಗುವಾಗಲೂ ಶುಭ, ಬರುವಾಗಲೂ ಶುಭ. ನೀತಿವಂತನಿಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ. ನಿನ್ನನ್ನ ದೇವರು ಶಿರಸ್ಸನ್ನಾಗಿ ಮಾಡಿದ್ದಾನೆ, ಬಾಲವನ್ನಾಗಿ ಮಾಡೋದಿಲ್ಲ. ದೇವರ ವಾಗ್ದಾನ, ಇದು ದೇವರ ವಾಗ್ದಾನ. ಹಲ್ಲೆಲೂಯಾ. ನನ್ನ ನೋಡ್ಬಾರ್ದು, ನೀವು ಅಲ್ಲಿ ನೋಡ್ಬೇಕು. ಆಮೆನ್. ನೋಡ್ರಿ, ಹಿಂಗೆ ಡೈಲಿ ಮನೆಗಳಲ್ಲಿ ಪ್ರೇಯರ್ ಮಾಡ್ರಿ. ಗಂಡನ್ ನೋಡಿ ಮಗ ಮುಚ್ಚ ಇವನ್ ಕಟ್ಕೊಂಡು ಹಿಂಗೆಲ್ಲ ಮಾಡ್ಬಿಡ್ರಿ. ನೀವು ಮಾಡಿ ನೋಡ್ರಿ, 1 ತಿಂಗಳು ಮಾಡಿ ನೋಡ್ರಿ, ಇದು ರಿಸಲ್ಟ್ ಅನ್ನು ನೀವು ಕೊಯ್ಕೊಂತೀರ. ನೀವು ಏನನ್ನ ಬಿತ್ತುತ್ತೀರೋ, ಯಾರು ಇಲ್ವಾ, ಹೆಂಡತಿ ಬರ್ತಾ ಇಲ್ವಾ, ಕನ್ನಡಿ ಮೇಲೆ ನಿಂತ್ಕೊಳ್ಳಿ. ಯಾರು ಕಾಣಿಸ್ತಾರೆ ಕಣ್ಣಲ್ಲಿ? ವಾಗ್ದಾನ ಕೈಗೆ ತಕೊಳ್ಳಿ. ಏಯ್ ನೀನ್ ನೀತಿವಂತ, ಏಯ್ ನೀನ್ ಆಶೀರ್ವದಿಸಲ್ಪಟ್ಟ. ಆಮೆನ್. If you want to watch our regular programs on Facebook, please do like our page at Pastor Anil Gowda and log into our website www.arkofmessiahministries.com, and also to watch more videos on YouTube, type Anil Gowda Pastor and subscribe. For further details, contact us, Ark of Messiah Ministries. God bless you.